ಮೋದಿ ಅವ್ರಿಗೆ ಏನ್ ಹೇಳಕತ್ತಿದ್ನಂದ್ರ ವ್ಯಾಕ್ಸಿನ್ಸ್ ಹಾಕೋದ್ರ ಬಗ್ಗೆ ಎಷ್ಟೋ ಜನ ರಾಜಕಾರಣಿಗಳು ಟೀಕೆ ಮಾಡಿದ್ರು, ಪಬ್ಲಿಕ್ ಅವ್ರ ಫಾಲೋವರ್ಗಳು ಪಬ್ಲಿಕ್ ಸಹಿತ ಟೀಕೆ ಮಾಡಿದ್ರು. ಮತ್ತ ಹೋಗಿ ಅವ್ರು ವ್ಯಾಕ್ಸಿನ್ ತಗೊಳಕ್ ಬಿಟ್ರೇನು? ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ರ ಇಲ್ಲ? ರಾಜ್ಯದ ಮುಖ್ಯಮಂತ್ರಿಗಳೇ ಎಷ್ಟೊಂದು ಟೀಕೆ ಮಾಡಿದಾರೆ ಅದ್ರ ಬಗ್ಗೆ. ಮತ್ ತಾವೇ ಹೋಗಿ ವ್ಯಾಕ್ಸಿನ್ ತಗೊಂಡಾರ ಇಲ್ಲ? ಮುಖ್ಯಮಂತ್ರಿ ಪಾಲವರ್ಗು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಟೀಕೆ ಎಷ್ಟೋ ಟೀಕೆ ಮಾಡಿದ್ರು. ಮತ್ತೆ ಎಲ್ಲರೂ ಗಂಗಿ ಕಾಳು ಮಣ್ಣಿನ ಕಾಳು ಪುತ್ತಿಗೆ ಹಾಕೊಂಡ್ ಬಂದ್ರಿಲ್ಲ ವ್ಯಾಕ್ಸಿನ್. ಅದಕ್ಕ ಅಲ್ಲಿ ಒಂದಾದ್ರೂ ಇವರೆಲ್ಲ ಇಟ್ಟು ಲವ ಹೋಗ್ಕೊಂಡ್ರು ಒಂದಾದ್ರೂ ಹಿಂಗ್ ಯಾಕೆ ಟೀಕೆ ಮಾಡ್ತೀರಿ ಅಂತ ಹೇಳಿ ಅವ್ರು ಏನಾರ ಹಚ್ಕೊಂಡ್ರೆ ಮನ್ಸಿಗೆ ಮೋದಿ ಅವರು ಸುಮ್ಮನಿದ್ದು ಅವ್ರೊಂದು ಏನ್ ಸ್ಟೇಟ್ಮೆಂಟ್ ಕೊಟ್ರು ಅಂತಂದ್ರ ಅಂತ ಸ್ಟೇಟ್ಮೆಂಟ್ ಯಾರು ಕೊಡ್ಲಕ್ಕಾಗಂಗಿಲ್ಲ. ಏನಂತ, ನನಗ ಬೈದು ನೀವು ಸುಖ ಪಡೋದಕ್ಕೆ ಹುಟ್ಟಿ ಬಂದಿರಿ, ಅದಕ್ಕ ನಿಮ್ಮ ದುಃಖಕ್ಕಾಗಿಯೇ ನನಗೆ ಬೈಬೇಕಾದ್ರೂ ನೀವು ಬದುಕಿರ್ಬೇಕಲ್ಲಪ್ಪ ಈ ಭೂಮಿ ಮೇಲೆ, ಈ ದೇಶದಾಗ. ಅದ್ರ ಸಲುವಾಗಿ ನನಗೆ ಬೈಯುವುದಕ್ಕಾದ್ರೂ ನೀವು ಬದುಕಿರ್ಬೇಕು, ಅದಕ್ಕೆ ದಯವಿಟ್ಟು ಎಲ್ಲರೂ ಲಸಿಕೆಯನ್ನು ತಗೊಳ್ರಿ ಅಂತ ಹೇಳಿದ್ರು. ಕೃಷ್ಣನ್ಕಿಂತ ಒಂದ್ ಹೆಜ್ಜೆ ಮುಂದ, ಶ್ರೀಕೃಷ್ಣ ಏನ್ ಮಾಡೋದ ಶಿಶುಪಾಲಗ ಏನು ಎದಕ್ ಸಂಹಾರ ಮಾಡೋದು? 100 ಆಯ್ತು ಅಂತಂದ್ರೆ 100 ಬೈಯ ತನಕ ಸುಮ್ಮನೆ ಇರ್ತೀನಿ. 101 ಆಯ್ತು ಅಂದ್ರೆ ನಿನಗ ಏನ್ ಮಾಡ್ತೀನಿ ಅಂದ್ರೆ ಸಂಹಾರ ಮಾಡ್ತೀನಿ. ಇವ್ರೇನಂದ್ರು, ನೀವು ಬದುಕಿರೋ ತನಕ ಬೈಕೋತಿರ್ರಿ, ಏನ್ ತೊಂದ್ರೆ ಇಲ್ಲ, ನನ್ಗೇನ್ ನೀವ್ ಹೇಳ್ತಿದ್ರಿ ಏನಾಗದಲ್ಲ, ಏನ್ ತೊಂದ್ರೆ ಇಲ್ಲ. ಆದ್ರೆ ನನಗೆ ಬೈಬೇಕಾದ್ರೂ ನೀವು ಬದುಕಿರ್ಬೇಕಲ್ಲ. ನಿಮ್ ಜೀವನದ ಗುರಿ ನನಗ ಬೈದೆ ಸಾಯದಿತ್ತಂದ್ರೆ ನಾನೇನ್ ಮಾಡ್ಲಿಕ್ಕಾಗ್ತದ? ಸಾಯತನ ಬೈರಿ, ಆಗ ಬದುಕ್ರಿ, ಬದುಕಿದ್ದು ಬೈರಿ. ಬದುಕಲಿಲ್ಲ ಅಂತಂದ್ರೆ ಬೈಲಕ್ ಹೆಂಗ್ ಸಾಧ್ಯ ಅದ ನಿಮಗ? ಎಂತ ಮಾತಾಡ. ಕೃಷ್ಣನ್ಕಿಂತ ಒಂದ್ ಹೆಜ್ಜೆ ಮುಂದ, ಕೃಷ್ಣನ್ಕಿಂತ ಒಂದ್ ಹೆಜ್ಜೆ. ಶಿಶುಪಾಲಗ ನರೇಂದ್ರ ಮೋದಿಗೆ ಕ್ಷಮಿಸಂತ ಬುದ್ಧಿ ಇದ್ದೇನು? ಬಿಡ್ತಿದ್ದಾವ. ಇಲ್ಲಿ ಕೊಲ್ಲಿಲ್ಲ, ಜೀವಂತಿರ್ರಿ ಬೈಕೋತಿರ್ರಿ, ಜೀವಂತಿರ್ರಿ ಬೈಕೋತಿರ್ರಿ. ಹಿಂಗ ಎಂತ ಕ್ಷಮಾಸಾಗರ. ವಿಚಾರ ಮಾಡ್ಬೇಕು. ವಿಚಾರ ಮಾಡಿದ್ರ ಈ ಸದ್ಯ ಅಂತ ದೇವತಾ ಪುರುಷ, ದೈವ ಸ್ವರೂಪ ಈ ಭೂಮಿ ಮೇಲೆ ಮತ್ತೊಂದು ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಎಲ್ಲಕ್ಕೆ ಅರ್ಥ ಆಗ್ಯದ. ಆದ್ರೂ ಅವ್ರವ್ರ ಹೊಟ್ಟಿ ತಿಪ್ಪಲು, ಅವ್ರವ್ರ ಪ್ರತಿಷ್ಠೆಗಳು ಅವು ಏನೇನ್ ಅರ್ಥಲ್ಲ, ಅವುಗಳನ್ನು ಉಳಿಸಿದ್ರೆ ಅವರ ಉಪಜೀವನ ನಡೀತದೆ. ಉಪಜೀವನಕ್ಕಾಗಿ ಒಂದೊಂದು ದಾರಿ ಹಿಡಿದಾರ. ಆ ಉಪಜೀವನಕ್ಕಾಗಿ ಹಿಡಿದ ದಾರಿ ಬಿಟ್ಟು ನರೇಂದ್ರ ಮೋದಿ ಬೆನ್ನಚ್ಚಿದ್ರೆ ಎಲ್ಲಿ ನಮ್ಮ ಹೊಟ್ಟಿ ತುಂಬತದೋ ಇಲ್ಲೋ ಅಂತ ಹೇಳಿ ಭಯಕ್ಕಾಗಿ ಅವರು ತಮ್ಮ ಉಪಜೀವನ ಮಾರ್ಗದಲ್ಲಿ ಸಾಗೋದಕ್ಕ ಆ ರೀತಿ ಟೀಕೆ ಮಾಡ್ಲಕ್ಕಂತಾರ. ಅವರಿಗೂ ಬರ್ತದೆ, ಇವರಿಗೂ ಬರ್ತದೆ, ಎಲ್ಲರಿಗೂ ಬರ್ತದೆ ಮೋದಿಯವರ ಸಾಮರ್ಥ್ಯ ಏನು ಅಂತ ಹೇಳಿ. ತಮ್ಮದು ಅಜ್ಞಾನದ ವೈಯಕ್ತಿಕ ಪ್ರತಿಷ್ಠೆ ಉಳಿಸ್ಕೊಳಕ ಏನೇನೋ ಮಾಡ್ಲಕ್ಕತ್ತಾರ. ಮಾಡ್ಲಿ, ಯಾರ್ಯಾರು ಏನೇನ್ ಮಾಡ್ಲಕ್ ಬಿಟ್ಟು ಬಂದಿರ್ತಾರ ಅವರು ಮಾಡ್ತಿರ್ತಾರೆ. ಏನ್ ತೊಂದ್ರೆ ಜಗತ್ತಿದ ಏನ್ ಯಾರ ಅಪ್ಪಂದಿಲ್ಲ. ಇದು ತನ್ನದೇ ಆದ ಇದಕ್ಕ ಸ್ಪೀಡ್ ಅದ, ತನ್ನದೇ ಆದ ಬೆಳವಣಿಗೆ ಅದ. ಅತಿ ಬಹಳ ಬೆಳೆದ್ರು ಬಿಡಂಗಿಲ್ಲ, ಬಹಳ ಕುಂದಿದ್ರು ಬಿಡಂಗಿಲ್ಲ. ಅದು ಏನ್ ಮಾಡ್ಬೇಕು ಮಾಡಿ ತಾನು ಹೆಂಗ್ ಉಳಿಬೇಕು ಹಂಗ ಉಳಿಸೋದು. ಅದಕ್ಕೆ ಹೆಂಗ್ ಉಳಿಬೇಕನ್ನೋದು ಮಜಾ ಅದಕ್ಕೆ ಗೊತ್ತದ ಸಾಮರ್ಥ್ಯ. ಈಗೇನಪ್ಪ ಅಂದ್ರೆ ವಿವರ್ತ ಪ್ರಮಾಣಸ್ಥಳದಲ್ಲಿ ವಿವರ್ತ ಅಂದ್ರೆ ಚೇತನದ ವಿವರ್ತ. ಚೇತನ ಅಂದ್ರೆ ಬ್ರಹ್ಮ, ಆತ್ಮ ಏನಾರ ಅಂದ್ರೆ ಅದು ತಾನು ಹೆಂಗಿರ್ಬೇಕು ಹಂಗೆ ಉಳಿದು ಪೂರ್ವ ರೂಪ ತ್ಯಾಗ ಮಾಡದೆಯೇ
ಹಗ್ಗ ತನ್ನ ಪೂರ್ವ ರೂಪ ತ್ಯಾಗ ಮಾಡದೆಯೇ ಹಾವಾಗಿ ತೋರ್ಲಕತ್ತದಲ್ಲ. ಹಾವು ಹೋದ ಕ್ಷಣನೇ ಅಲ್ಲಿ ಮತ್ತೆ ಹಗ್ಗ ಸಿಗುತ್ತದೆ ನಮ್ಮ ಕೈಗೆ. ಆಗ ಪೂರ್ವ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣೆ ಮಾಡುವುದು. ಇದಕ್ಕೆ ವಿವರ್ತ ಅಂತರ. ಬ್ರಹ್ಮಜ್ಞಾನದ ಪ್ರಕಾರ ಸರ್ವಂ ಕಲ್ವಿದಂ ಬ್ರಹ್ಮ, ತನ್ನಲ್ಲಿ ತಾನು ಬ್ರಹ್ಮವಾಗಿಯೇ ಉಳಿದು ಏನ್ ಮಾಡ್ಬೇಕಿದು? ಮತ್ತೆ 3 ಕಾಲಂ: ಭ್ರಮಸ್ಥಲ, ಭ್ರಮಸ್ಥಲ, ಸ್ವಪ್ನಸ್ಥಲ. 3 ಕಾಲಂನೊಳಗ ಫಸ್ಟ್ ಕಾಲಂನೊಳಗ ಏನ್ ಬರಿಬೇಕು? ಭ್ರಮಸ್ಥಲದೊಳಗ ಚೇತನದ ವಿವರ್ತ ಅಂತ ಬರಿಬೇಕು. ಇಲ್ಲೇನಾಗ್ತದಪ್ಪ? ಚೇತನದ ವಿವರ್ತ. ಏನ್ ಹಿಂಗಂದ್ರ ಅಂದ್ರೆ ಬ್ರಹ್ಮಸ್ಥಲದೊಳಗೆ ಬರ್ಕೊಳ್ಳೋ ನೋಡ್ತಿರು, ಪೂರ್ವ ರೂಪ ತ್ಯಾಗ ಮಾಡದೆಯೇ ಅನ್ಯ ರೂಪ ಧಾರಣ ಮಾಡುವುದು. ಅನ್ಯ ರೂಪ ಧಾರಣ ಮಾಡುವುದು. ಬ್ರಹ್ಮಜ್ಞಾನದ ಪ್ರಕಾರ ಸರ್ವಂ ಕಲ್ವಿದಂ ಬ್ರಹ್ಮ, ತನ್ನಲ್ಲಿ ತಾನು ಬ್ರಹ್ಮವಾಗಿಯೇ ಉಳಿದು, ಆತ್ಮವಾಗಿಯೇ ಉಳಿದು, ಸಾಕ್ಷಿಯಾಗಿಯೇ ಉಳಿದು, ಕೂಟಸ್ಥನಾಗಿಯೇ ಉಳಿದು ಏನಾಗ್ತದೆ? ಜಗದಾದಿ ನಾಮ ರೂಪ ಧಾರಣವಾಗಿದೆ. ರಜ್ಜುವೇ ಸರ್ಪವಾಗಿಲ್ಲ, ಬ್ರಹ್ಮವೇ ಜಗತ್ತಾಗಿಲ್ಲ. ನೋಡ್ರಿ ಹೆಂಗದ ಡೈಲಾಗ್. ರಜ್ಜು ಯಾವಾಗ ಸರ್ಪ ಆಗ್ಯದಲ್ರಿ? ರಜ್ಜುನೇ ಸರ್ಪ ಆಗಿಲ್ಲ. ರಜ್ಜುನೇ ಸರ್ಪ ಆಯ್ತಂದ್ರೆ ಏನಾಗ್ತದೆ? ಪರಿಣಾಮ ಹೊಂದಿತು ಅಂತೀರಿ. ರಜ್ಜು ಸರ್ಪ ಆಗಿಲ್ಲ. ರಜ್ಜು ಏನಾಗ್ಯದ? ರಜ್ಜು ಆಗಿ ಉಳಿದು ಸರ್ಪ ಆಗಿ ತೋರ್ಲಕತ್ತದಲ್ಲ, ಅದಕ್ಕೆ ವಿವರ್ತ ಅಂತಾರ. ರಜ್ಜುವಿನ ವಿವರ್ತ ಸರ್ಪವಾಗಿದೆ ಹೊರತು ರಜ್ಜುವೇ ಸರ್ಪವಾಗಿಲ್ಲ. ಅದೇ ರೀತಿ ಬ್ರಹ್ಮವೇ ಜಗತ್ತಾಗಿಲ್ಲ. ಒಂದು ವೇಳೆ ಬ್ರಹ್ಮ ಜಗತ್ತಾಗಿತ್ತಂದ್ರೆ ಬ್ರಹ್ಮ ಪರಿಣಾಮ ಹೊಂದಿದ ಅಂತಿದ್ದೆವು. ಬ್ರಹ್ಮ ಪರಿಣಾಮ ಹೊಂದಿಲ್ಲ. ಬ್ರಹ್ಮ ವಿವರ್ತವಾಗಿ, ಬ್ರಹ್ಮದ ವಿವರ್ತದಿಂದ ಜಗತ್ತಾಗಿದೆ ಹೊರತು ಬ್ರಹ್ಮನೇ ಜಗತ್ತಾಗಿಲ್ಲ. ಈ ವಿವರ್ತ ಏನದ ಅಲ್ಲ, ಇದು ಜಗತ್ತಿಗೆ ಕಾರಣ. ಬ್ರಹ್ಮದ ವಿವರ್ತ ಜಗತ್ತು ಸೃಷ್ಟಿಗೆ ಕಾರಣ. ರಜ್ಜುವಿನ ವಿವರ್ತ ಸೃಷ್ಟಿಗೆ ಕಾರಣ, ಸರ್ಪದ ಸೃಷ್ಟಿಗೆ ಕಾರಣ. ರಜ್ಜುನೇ ಸರ್ಪ ಆಗಿಲ್ಲ, ಬ್ರಹ್ಮನೇ ಜಗತ್ತಾಗಿಲ್ಲ. ಅಂತಃಕರಣದ ಇದಕ್ಕೇನಂತಾರ? ಪರಿಣಾಮ ಇಲ್ಲಾಗ್ಯದ. ಮತ್ತದು ಆಗಬೇಕಾದ್ರೆ ಒಂದು ಏನ್ರಿ ಪರಿಣಾಮ ಆಗ್ಬೇಕಲ್ಲ. ರಜ್ಜುವಿಂದು ಅಥವಾ ಬ್ರಹ್ಮದ್ದು ವಿವರ್ತ ಆಗ್ಯದ, ಮತ್ತೆ ಪರಿಣಾಮ ಒಂದು ಆಗ್ಬೇಕಲ್ಲ. ಯಾರಾಗ ಪರಿಣಾಮ ಆಗ್ಯದ? ನಿಮ್ಮ ಅಂತಃಕರಣದ ಪರಿಣಾಮ ಆಗ್ಯದ. ಪರಿಣಾಮ ಆಗ್ಬೇಕಲ್ಲ ಇದ್ರಾಗ. ಅಂತಃಕರಣದ ಪರಿಣಾಮ ಆಗ್ಯದ. ನಿಮ್ಮ ಅಂತಃಕರಣ ಹೋಗಿ ಏನಾಗ್ಯದ? ಜಗತ್ತಾಗ್ಯದ. ನಿಮ್ಮ ಅಂತಃಕರಣನೇ ಹೋಗಿ ಏನಾಗ್ಯದ? ಸರ್ಪ ಆಗ್ಯದ. ಅಂತಃಕರಣ ವೃತ್ತಿ ಹೋಗಿ ಆಗ್ಯದಿಲ್ರಿ? ಜಗತ್ತಿನಾಗ ಹೆಣ್ಣಂತದ. ಆ ಹೆಣ್ಣಿಗೆ ಹೋಗಿ ಏನ್ ಮಾಡ್ಯದ? ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ತಾನು ಅದರ ಆಕಾರ ತಾಳಿ ಏನಾಗ್ಯದ? ಹೆಣ್ಣಿಗೆ ಹಾಕಿಸ್ತದ. ಹೆಣ್ಣು ಎಂದರೆ ನೀವು ಹೆಣ್ಣಿಗೆ ಆಗ್ಯದೇನು? ಇಲ್ಲ. ನಿಮ್ಮ ಅಂತಃಕರಣ ವೃತ್ತಿ ಹೋಗಿ ಅದರ ಆಕಾರ ತಾಳಿ ನಿಮ್ಮ ವೃತ್ತಿನೇ ನಿಮ್ಮ ಹೆಣ್ಣಿಗೆ ಹಾಕಿ ಕುಂತದ. ನಿಮ್ಮ ವೃತ್ತಿನೇ ಜಗತ್ತಿನ ಎಲ್ಲ ವಸ್ತುಗಳಾಗಿ ಕುಂತದು. ಅದಕ್ಕ ಪರಿಣಾಮ ಆಗ್ಯದ. ನಿಮ್ಮ ವೃತ್ತಿ ಒಳಗೆ ಪರಿಣಾಮ ಆಗ್ಯದ ಹೊರತು ನಿಮ್ಮ ಆತ್ಮದೊಳಗೆ ಪರಿಣಾಮ ಆಗಿಲ್ಲ. ಅದಕ್ಕ
ಇಲ್ಲಿ ಅಂತಃಕರಣದ ಪರಿಣಾಮ ಬ್ರಹ್ಮದ ವಿವರ್ತ. ಈ ರೀತಿಯಾಗಿ ಸರ್ಪ ಮತ್ತ ಏನಿದು ಜಗತ್ತ ಏನೇ ತೋರ್ಲಿಕ್ಕತ್ತವ. ಇಲ್ಲಿ ಏನಾಗ್ಯವ, ಬ್ರಹ್ಮಸ್ಥಳದೊಳಗ ಇಲ್ಲಿ ಅವಿದ್ಯೆಯ ಪರಿಣಾಮ. ಈ ಅವಿದ್ಯೆ ಏನ್ ಮಾಡ್ಲಕತ್ತದಪ್ಪ ಅಂತಂದ್ರೆ ಪೂರ್ವ ರೂಪ ತ್ಯಾಗ, ಅನ್ಯ ರೂಪ ಧಾರಣ. ಅವಿದ್ಯೆಯ ಮೂಲ ರೂಪ ಏನದ ಅವಿದ್ಯೆನೇ ಅದ. ಅದು ತನ್ನ ರೂಪ ತ್ಯಾಗ ಮಾಡಿಬಿಟ್ಟದ, ಅವಿದ್ಯೆಯಾಗಿ ಉಳಿದಿಲ್ಲ. ಪೂರ್ವ ರೂಪ ತ್ಯಾಗ ಮಾಡಿ ಸ್ವಲ್ಪ ಆಗಿ ಕೂತ್ಬಿಟ್ಟದ. ಅವಿದ್ಯೆಯ ಪೂರ್ವ ರೂಪ ತ್ಯಾಗ ಮಾಡಿ ಅನ್ಯ ರೂಪ ಧಾರಣ ಮಾಡಿ ಅವಿದ್ಯೆಯ ಪೂರ್ವ ರೂಪ ಅವಿದ್ಯೆಯೇ ಆಗಿದೆ. ಅವಿದ್ಯೆಯೇ ಸರ್ಪದ ರೂಪ ಧಾರಣ ಮಾಡಿದೆ. ಮೊಸರು ಹಾಲಿನ ಪರಿಣಾಮ, ಸರ್ಪ ಅವಿದ್ಯೆಯ ಪರಿಣಾಮ. ನೀವು ಮೊಸರಾದ್ಮೇಲೆ ಹಾಲು ಹುಡುಕಿದ್ರೆ ಸಿಗಂಗಿಲ್ಲ ಅಲ್ಲಿ. ಹಾಗ ಇಲ್ಲಿ ಅವಿದ್ಯೆಯ ಪರಿಣಾಮ ಸರ್ಪ ಏನಾಗ್ಯದಲ್ಲ, ಈ ಪರಿಣಾಮ ಏನಾಗತ್ತದ ಇಲ್ಲಿ. ಹೊಳ್ಳಿ ಮತ್ತೆ ನೀವು ಅಮ್ಮ ಸರ್ಪ ಆಗಿದ್ದು ಹೊಳ್ಳಿ ಹೋಗಿ ಹುಡುಕಿದ್ದೇನೆ ಮತ್ತೊಂದ್ಸಾರಿ. ಈಗ ಏನಾಗ್ತದ, ಅಮ್ಮದು ಹಗ್ಗದ ಹಾವಲ್ಲ ಅಂತೇಳಿ ಅಮ್ಮ ಗೊತ್ತಾದ್ಮೇಲೆ ಮತ್ತೆ ಬೆಳಕಾಕಿ ನೋಡೋದಿರ್ತದೇನಲ್ಲಿ. ಮತ್ತಲ್ಲಿ ಹಗ್ಗನೇ ಇರ್ತದೆ, ಹಾವಾಗಿರ್ತದೆ. ಅಂದ್ರೆ ಅದು ಅವಿದ್ಯೆ ನಾಶ ಆಗಿ ಹೋಗ್ಬಿಡ್ತದದು. ಮತ್ತೊಂದ್ಸಾರಿ ಹೋಗಿ ಬೆಳಕಾಕಿ ನೋಡಿದ್ರೆ ಮತ್ತೆ ಬೇರೆ ಇರ್ತದೇನಲ್ಲಿ. ಒಂದು ಸಾರಿ ಬೆಳಕಾಕಿ ನೋಡಿದ್ರೆ ಆ ಅವಿದ್ಯೆ ನಾಶ ಆಗಿ ಹಗ್ಗ ಅಂತ ಗೊತ್ತಾಯ್ತು. ಮತ್ತೋಗಿ ಬೆಳಕಾಕಿ ನೋಡೋ ಅವಶ್ಯಕತೆ ಏನದು ಇಲ್ಲ, ಅದು ನಾಶ ಆಗಿ ಹೋಗ್ಬಿಡ್ತದೆ. ಮಿಥ್ಯ ಅಂತ ಗೊತ್ತಾದ್ಮೇಲೆ ಅದು ನಾಶ ಆಗಿ ಹೋಗ್ಬಿಡ್ತದೆ, ಅಲ್ಲಿ ಹಗ್ಗನೇ ಇರ್ತದೆ. ಹಾಗೆ ಇಲ್ಲೇನಾಯ್ತು, ಅವಿದ್ಯೆ ಅಂದ್ರೆ ಅಜ್ಞಾನ, ಗೊತ್ತಿಲ್ಲದಿರುವಿಕೆ. ಯಾವುದರ ಗೊತ್ತಿಲ್ಲದಿರುವಿಕೆ? ಹಗ್ಗದ ಗೊತ್ತಿಲ್ಲದಿರುವಿಕೆ. ಅದಕ್ಕೆ ಬಹಿರವಿದ್ಯೆ ಅಂತ ಒಂದದ. ಅದು ಎಲ್ಲಿದೆ ಅಂದ್ರೆ ರಜ್ಜು ಅವಚ್ಛಿನ್ನ ಚೇತನದ ಆಶ್ರಯದಲ್ಲಿದೆ. ಇದು ಬ್ರಹ್ಮಸ್ಥಳದೊಳಗೆ ಬರ್ಕೋಬೇಕಾದ ನೋಡ್ತಿದ್ದು. ಅವಿದ್ಯೆಯ ಪರಿಣಾಮ ಅಂದ್ರೆ ಪೂರ್ವ ರೂಪ ತ್ಯಾಗ ಪ್ಲಸ್ ಅನ್ಯ ರೂಪ ಧಾರಣ. ಅವಿದ್ಯೆಯ ಪೂರ್ವ ರೂಪ ಅವಿದ್ಯೆಯೇ ಆಗಿದೆ. ಅವಿದ್ಯೆಯೇ ಸರ್ಪದ ರೂಪ ಧಾರಣ ಮಾಡಿದೆ. ಮೊಸರು ಹಾಲಿನ ಪರಿಣಾಮ, ಸರ್ಪ ಅವಿದ್ಯೆಯ ಪರಿಣಾಮ. ಏನಾಯ್ತು? ಅವಿದ್ಯೆ ಅಂದ್ರೆ ಅಜ್ಞಾನ, ಅಜ್ಞಾನ ಅಂದ್ರೆ ಗೊತ್ತಿಲ್ಲದಿರುವಿಕೆ. ಯಾವುದರ ಗೊತ್ತಿಲ್ಲದಿರುವಿಕೆ, ಯಾವುದರ ಅಜ್ಞಾನ ಅಂದ್ರೆ ಅಗ್ಗದ ಅಜ್ಞಾನ, ಬ್ರಹ್ಮದ ಅಜ್ಞಾನ. ಹಿಂಗ್ ತಿಳ್ಕೋಬೇಕು. ಮುಂದೆ ಇಲ್ಲೇನದ, ಒಂದು ಬಹಿರವಿದ್ಯೆ ಅಂತದ. ಅದು ಎಲ್ಲಿರಪ್ಪ ಅಂದ್ರೆ ರಜ್ಜು ಅವಚ್ಛಿನ್ನ ಚೇತನದೊಳಗಾದ. ಅವಚ್ಛಿನ್ನ ಚೇತನ ಅಂತಂದ್ರೆ ಏನು ಅಂತಂದ್ರೆ ಬ್ರಹ್ಮಾಂಡದ ತುಂಬ ಸೂಜಿ ಮನೆ ಇಟ್ಟು ತೋರಿಸ್ಲಿಕ್ಕೆ ಬರಲಾರದಷ್ಟು ಜಾಗ ತುಂಬಿಕೊಂಡ್ಬಿಟ್ಟನ ಬ್ರಹ್ಮ. ಅವನಿಗೆ ಅವಚ್ಛಿನ್ನ ಚೇತನ ಅನ್ನಂಗಿಲ್ಲ. ಅವ ಸರ್ವ ವ್ಯಾಪಕ ಬ್ರಹ್ಮ ಅಂತನ. ಸರ್ವ ವ್ಯಾಪಕನಾದ ಬ್ರಹ್ಮ ಹಗ್ಗದ ಆಕಾರ ಎಷ್ಟದ ಅಷ್ಟು ಆಕಾರ ತಾಳಿರ್ತ ಬ್ರಹ್ಮ ಏನದಲ್ಲ, ಅದಕ್ಕೆ ರಜ್ಜು ಅವಚ್ಛಿನ್ನ ಚೇತನ, ಉಪಚಿತ ಚೇತನ ಮತ್ತೆ ಅವಚೇತನ ಹಿಂಗೆಲ್ಲ ಶಬ್ದಗಳು ಬಳಸ್ತಾರೆ. ಹೀಗಾಗಿ ಈ ಚೇತನ ಏನದಲ್ಲ ಅದ್ರ ಒಳಗೆ ಏನ್ ಮಾಡ್ಯದ, ಅವಿದ್ಯೆ ಬಹಿರವಿದ್ಯೆ ಏನಾಗಿಲ್ಲ ಆಶ್ರಯ ತಗೊಂಡದ. ಆ ಬಹಿರವಿದ್ಯೆ ಏನ್ ಮಾಡಿಬಿಟ್ಟದ, ರಜ್ಜುವಿನ ಬದಲಿ ಹಾವಾಗಿದ್ದು ಹೊರಗೆ ಸರ್ಪವಿದೆ, ಮತ್ತೆ ಒಳಗೆ ಸರ್ಪದ ಜ್ಞಾನವಿದೆ. ಸರ್ಪ ಹೊರಗಿದೆ, ಸರ್ಪದ ಜ್ಞಾನ ಒಳಗಿದೆ. ಹಾಗಾಗಿ ಒಳಗೆ ಇನ್ನೊಂದು ಅವಿದ್ಯೆ ಆದ, ಒಳಗ ಇನ್ನೊಂದು ಅವಿದ್ಯೆ ಆದ. ಆ ಅವಿದ್ಯೆ ಏನ್ ಮಾಡ್ತು, ಪರಿಣಾಮ ಹೊಂದಿ ಸರ್ಪದ ಜ್ಞಾನವಾಯಿತು. ಈಗ ನಿಮ್ಮ ಒಳಗ ಒಂದು ಬ್ರಹ್ಮ ಚೇತನ, ಆತ್ಮಚೇತನ ಆದ. ಆ ಚೇತನದ ಆಶ್ರಯದೊಳಗ ಒಂದು ಅವಿದ್ಯೆ ಆದ. ಮತ್ತು ಹೊರಗ ರಜ್ಜು ಆದ. ಆ ರಜ್ಜು ಅದು ಬ್ರಹ್ಮನ ಆಶ್ರಯದಲ್ಲಿ ಆದ.
ಆ ಬ್ರಹ್ಮನ ಆಶ್ರಯದಲ್ಲಿ ಅವತ್ತಿನ ಚೇತನದಲ್ಲಿ ಒಂದು ಅವಿದ್ಯೆ ಆದ. ಆ ಹೊರಗಿನ ಅವಿದ್ಯೆ ಹೊರಗೆ ಇರ್ತದ, ಒಳಗಿನ ಅವಿದ್ಯೆ ಒಳಗೆ ಇರ್ತದ. ಅವೆರಡಕ್ಕೂ ಕನೆಕ್ಷನ್ ಕೊಡೋದೇ ಒಂದು ಅವಿದ್ಯಾ ವೃತ್ತಿ. ಆಮೇಲೆ ಹಂಗ ಅಂತಃಕರಣ ವೃತ್ತಿ ಹೋಗಿ ಹೊರಗಿನ ವಸ್ತುವಿನ ಸಂಪರ್ಕ ಮಾಡಿ ಅದು ಆಕಾರ ತಾಳ್ತದ ಅಂತಿರಲ್ಲ, ಹಂಗ ನಿಮ್ಮ ಒಳಗಿರಂತ ಅವಿದ್ಯಾ ವೃತ್ತಿ ಏನದಲ್ಲ, ಆ ಅವಿದ್ಯಾ ವೃತ್ತಿ ನೇತ್ರದ್ವಾರ ಹೆಂಗೋ ಒಂದು ಹೋಗಿ ಆ ವಸ್ತುವಿನ ಸಂಪರ್ಕ ತಾಳಿ ಅದರ ಬೆಳಕಕ್ಕೆ ಗೊತ್ತಾಗ್ಲಾರ್ದಕ್ಕ ನಿಮ್ಮ ಅವಿದ್ಯೆ ಏನ್ ಮಾಡ್ಬಿಡ್ತು, ಅದನ್ನ ಹಾವು ಅಂತ ಡಿಸೈಡ್ ಮಾಡ್ತಾರೆ. ಅವಿದ್ಯಾ ವೃತ್ತಿ ಅಂತಾರ. ಅವಿದ್ಯಾ ಅಂತಃಕರಣ ವೃತ್ತಿ ಬ್ರಹ್ಮಾಸ್ಥಳದೊಳಗ, ಬ್ರಹ್ಮಾಸ್ಥಳದೊಳಗ ಎಲ್ಲಾ ವಸ್ತುಗಳೊಳಗೂ ಅವಿದ್ಯೆ ಅದ, ನಿಮ್ಮೊಳಗನು ಅವಿದ್ಯೆ ಅದ. ಅವೆರಡು ಅವಿದ್ಯೆಗಳು ಒಂದಾಗಬೇಕು. ಅದರ ಮೂಲಕ ವೃತ್ತಿಯ ಮೂಲಕ ಜಾಯಿನ್ ಆಗಬೇಕು. ಜಾಯಿನ್ ಆದಾಗ ಏನೇನಾಗ್ತದ, ಈ ಅವಿದ್ಯೆ ಆ ಅವಿದ್ಯೆ ಅವಿದ್ಯಾ ವೃತ್ತಿ ಎಲ್ಲದರ ಜೊತೆಗೂ ಏನದ ಬೆಳಕಾದ ಇಲ್ಲ ಚೇತನ ಬ್ರಹ್ಮ ಎಲ್ಲರಿಗೂ ಅದವು. ಆ ಚೇತನ ಇದ್ದಾಗ ಏನಾಯ್ತು, ಅವೆಲ್ಲ ಮೂರು ಚೇತನಗಳು ಒಂದಾದಾಗ ಅಲ್ಲೇನಾಯ್ತು, ಅವಿದ್ಯಾ ವೃತ್ತಿ ಇದರಿಂದ ಹಾವಂತೇಳಿ ಕಾಣುತ್ತೆ. ಒಂದೇ ಒಂದು ಕಾರಣ, ಬೆಳಕಿಲ್ಲದ ಈ ನಿರಾದಿ ದೋಷಗಳ ಕಾರಣ. ಹಂಗ ಇಲ್ಲಿ ಸ್ವಪ್ನ ಸ್ಥಳದೊಳಗೆ ಏನಾಗ್ತದ, ಅವಿದ್ಯೆ ಪರಿಣಾಮ ಅಂತಂದ್ರೆ ಪೂರ್ವ ರೂಪ ತ್ಯಾಗ, ಅನ್ಯ ರೂಪ ಧಾರಣ. ಇಲ್ಲಿ ಏನದ, ಅವಿದ್ಯೆ ಪೂರ್ವ ರೂಪ ಅವಿದ್ಯೆಯಾಗಿದೆ, ಅವಿದ್ಯೆಯೇ ಆನೆಯ ರೂಪ ಧಾರಣ ಮಾಡಿದೆ. ಮೊಸರು ಹಾಲಿನ ಪರಿಣಾಮ, ಆನೆ ಅವಿದ್ಯೆಯ ಪರಿಣಾಮ. ಅವಿದ್ಯೆ ಅಂದ್ರೆ ಅಜ್ಞಾನ, ಗೊತ್ತಿಲ್ಲದಿರುವಿಕೆ. ಯಾವುದರ ಅಜ್ಞಾನ ಅಂದ್ರೆ ಇದು ಸ್ವಪ್ನ ಸ್ಥಳದೊಳಗೆ ಬರ್ಕೋಬೇಕಾದ ನೋಡ್ತೇವೆ. ಅಜ್ಞಾನ ಇಲ್ಲಿ ಹಗ್ಗದ ಅಜ್ಞಾನವಿಲ್ಲ, ಯಾಕಂದ್ರೆ ಇಲ್ಲಿ ಹಗ್ಗನೇ ಇಲ್ಲ. ಹಗ್ಗದ ಅಜ್ಞಾನ ಎಲ್ಲಿದು ಬರ್ತದೆ? ಇಲ್ಲಿ ಹಗ್ಗದ ಅಜ್ಞಾನವಿಲ್ಲ, ಕೇವಲ ಅವಿದ್ಯೆಯ ಅಜ್ಞಾನ. ಅಂದ್ರೆ ಅಜ್ಞಾನದ ಅಜ್ಞಾನವಿದೆ. ಅಕ್ಕಪಕ್ಕ ಏನು ಇಲ್ಲ, ಅಜ್ಞಾನದ್ದೇ ಅಜ್ಞಾನ ಅದ. ಅವಿದ್ಯೆ ಎಲ್ಲಿದೆ ಅಂತಂದ್ರೆ ಸಾಕ್ಷಿ ಚೇತನದ ಆಶ್ರಯದಲ್ಲಿದೆ. ಆನೆಯೂ ಒಳಗೆ ಇದೆ, ಆನೆಯ ಜ್ಞಾನವೂ ಒಳಗೆ ಇದೆ. ಆನೆಯ ಜ್ಞಾನ ಎರಡೂ ಒಳಗೆ ಇವೆ. ಎರಡೂ ಒಳಗಿನ ಅವಿದ್ಯೆಯ ಪರಿಣಾಮಗಳೇ ಆಗಿವೆ ಅಂತೇಳಿ ಇದನ್ನ ತಿಳ್ಕೊಂಡ ಮೇಲೆ ಮುಂದೆ ಬ್ರಹ್ಮಸ್ಥಳ ಇದಕ್ಕೇನಂತಾರ, ಎಂತ ಭಾಷೆ ಇದು? ಸಾಕ್ಷಿ ಭಾಷೆನೋ ಪ್ರಮಾತ ಭಾಷೆನೋ? ಪ್ರಮಾತ ಭಾಷೆ. ಈ ಬ್ರಹ್ಮಸ್ಥಳದೊಳಗಿರೋದು ಪ್ರಮಾತ ಭಾಷೆ. ಮತ್ತೆ ಈ ಬ್ರಹ್ಮಸ್ಥಳ ಮತ್ತು ಸ್ವಪ್ನ ಸ್ಥಳದಲ್ಲಿರೋದು ಯಾವ ಭಾಷೆ? ಸಾಕ್ಷಿ ಭಾಷೆ. ಸಾಕ್ಷಿ ಭಾಷೆ ಬರ್ಕೋಬೇಕು. ವ್ಯಾವಹಾರಿಕ ಸ್ಥಳದೊಳಗ ಪ್ರಮಾತ ಸ್ಥಳ ಭಾಷೆ ಅದ, ಸಾಕ್ಷಿ ಭಾಷೆ ಇಲ್ಲ. ಸ್ವಪ್ನ ಸ್ಥಳ ಮತ್ತು ಬ್ರಹ್ಮಸ್ಥಳದೊಳಗ ಪ್ರಮಾತ ಭಾಷೆ ಇಲ್ಲ, ಸಾಕ್ಷಿ ಭಾಷೆ ಅದ. ಮತ್ತ ಈ ಪ್ರಮಾತ ಸ್ಥಳದೊಳಗಿನ ಜ್ಞಾನ ಇದು ಇಂದ್ರಿಯ ಜನ್ಯ, ಹೌದಿಲ್ಲ? ಕಣ್ಣು ಕಿವಿ ಮೂಗಿನ ಮೂಲಕ ಹೋಗ್ತದ. ಆದ್ರೆ ಇಲ್ಲೇನದ, ಇಂದ್ರಿಯಗಳು ವರ್ಕ್ ಮಾಡ್ಲಕತ್ತವೇನು? ಇಲ್ಲಿ ಕಣ್ಣೆ ಕಾಣಲ್ಲ, ಬೆಳಕಿರ್ಲಾರ್ದಕ್ಕೆ ಅಂತಾನೆ ನ್ಯೂಸ್ ಕೊಡ್ಲಕತ್ತದ. ಏನೋ ನಾವು ಮಾಡಿ ಇಟ್ಬಿಟ್ಟದ. ಸ್ವಪ್ನ ಸ್ಥಳ ಮತ್ತು ಬ್ರಹ್ಮಸ್ಥಳ ಇಲ್ಲೇನದ, ಏನಂತಾರ? ಇಂದ್ರಿಯ ಅಜನ್ಯ ಜ್ಞಾನ. ಇಂದ್ರಿಯದಿಂದ ಅಲ್ಲದು, ಇಂದ್ರಿಯ ಅಜನ್ಯ. ಕಣ್ಣಲ್ಲಿ ಹೊರಗೆ ಹೋಗ್ಬೇಕಂತದ, ಅದ್ರಲ್ಲಿ ಬೆಳಕೇ ಇಲ್ಲ, ಕಣ್ಣೆ ಕಾಣಂಗಿಲ್ಲ, ಬೆಳಕಿಲ್ಲ. ಹೀಗಾಗಿ ಇವು ಇಂದ್ರಿಯ ಅಜನ್ಯ. ಮಕ್ಕೊಂಡ ಕಣ್ಣು ಮುಚ್ಚಿರ್ತದ, ಎಲ್ಲ ನೋಡ್ಲಕತ್ತೀರಿ ಕನಸಿನಾಗ.
ಕಟ್ಕೊಂಡಾಗ ಕಾಲು ಅಲ್ಲೇ ಹಾಸಿಗೆ ಬಿದ್ದಿರ್ತಾವ, ದೇಶ ಎಲ್ಲ ತಿರುಗಾಡ್ಲಕತ್ತೀರಿ. ಹೀಗಾಗಿ ಸ್ವಪ್ನ ಸ್ಥಳ ಮತ್ತು ಭ್ರಮಸ್ಥಳದೊಳಗೆ ಏನದಪ್ಪ ಅಂತಂದ್ರೆ ಇಂದ್ರಿಯ ಅಜನ್ಯ. ತಿಳಿಯಕತ್ತದ? ಇವೆಲ್ಲ ಪಾಯಿಂಟ್ಗಳು ಬರ್ಕೋಬೇಕು. ಜ್ಞಾನ ಏನು? ಇದಂ ಘಟ. ಇಲ್ಲೆಲ್ಲಿ ಭ್ರಮಸ್ಥಳದೊಳಗ ಜ್ಞಾನ ಅಂದ್ರ ಇದಂ ಘಟ, ಜ್ಞೇಯ ಅಂದ್ರ ಘಟ. ಎರಡೂ ಏಕಕಾಲದಲ್ಲಿ ಉತ್ಪತ್ತಿಯಾಗಲ್ಲ, ಏಕಕಾಲದಲ್ಲಿ ನಾಶವಾಗಲ್ಲ. ಘಟಕ್ಕೆ ಉಪಾದಾನ ಕಾರಣ ಕೆಸರು, ಘಟದ ಜ್ಞಾನಕ್ಕೆ ಉಪಾದಾನ ಕಾರಣ ಅಂತಃಕರಣ. ಇದು ವ್ಯಾವಹಾರಿಕ ಸ್ಥಳದೊಳಗೆ ಬರ್ಕೋಬೇಕು. ಭ್ರಮಸ್ಥಳದೊಳಗೆ ಏನದ? ಇದು ಸಾಕ್ಷಿ ಭಾಷೆ ಇರುತ್ತದೆ, ಇಲ್ಲಿ ಪ್ರಮಾತ ಭಾಷೆ ಇಲ್ಲ. ಇದು ಏನದ? ಇಂದ್ರಿಯ ಅಜನ್ಯವಾದಂತ ಜ್ಞಾನ. ಇಂದ್ರಿಯಗಳು ಇಲ್ಲದೇನೆ ಈ ಜ್ಞಾನ ಆಗ್ಯದ. ಇಲ್ಲಿ ಏನಾಗ್ತದ? ಜ್ಞಾನ ಎಂತ ಜ್ಞಾನ? ಇದು ಸರ್ಪ ಅಂತ ಆಗ್ತದೆ. ಜ್ಞೇಯ ವಸ್ತು ಯಾವುದು? ಸರ್ಪ. ಎರಡೂ ಏಕಕಾಲದಲ್ಲಿ ಉತ್ಪತ್ತಿಯಾಗಿ ಏಕಕಾಲದಲ್ಲಿ ನಾಶವಾಗುತ್ತವೆ. ಇಲ್ಲಿ ಸರ್ಪ ಮತ್ತು ಸರ್ಪದ ಜ್ಞಾನ ಎರಡಕ್ಕೂ ಉಪಾದಾನ ಕಾರಣ ಅವಿದ್ಯೆಯೇ ಆಗಿದೆ. ಬಹಿರ್ ಅವಿದ್ಯೆ ಮತ್ತು ಅಂತರವಿದ್ಯೆ ಅಂತ ಎರಡು. ಅಂತರವಿದ್ಯೆ ಸಾಕ್ಷಿ ಆಶ್ರಯದಲ್ಲಿದೆ, ಬಹಿರವಿದ್ಯೆ ರಜ್ಜು ಉಪಹಿತ ಚೇತನದ ಆಶ್ರಯದಲ್ಲಿದೆ ಅಂತೇಳಿ ಬ್ರಹ್ಮಜ್ಞಾನ ತಿಳ್ಕೋಬೇಕು. ಮತ್ತ ಸ್ವಪ್ನ ಸ್ಥಳದೊಳಗೆ ಹೋಗಿ ಏನ್ ತಿಳ್ಕೋಬೇಕು? ಇಲ್ಲಿ ಜ್ಞಾನ ಅಂತಂದ್ರೆ ಆನೆಯ ಜ್ಞಾನ, ಜ್ಞೇಯ ಅಂತಂದ್ರೆ ಆನೆ. ಎರಡೂ ಏಕಕಾಲದಲ್ಲಿ, ಆನೆಯ ಜ್ಞಾನ ಮತ್ತು ಜ್ಞೇಯ, ಆನೆ ಎರಡೂ ಏಕಕಾಲದಲ್ಲಿ ಉತ್ಪತ್ತಿಯಾಗಿ ಏಕಕಾಲದಲ್ಲಿ ನಾಶವಾಗುತ್ತವೆ. ಮುಂದ ಆನೆ ಮತ್ತು ಆನೆಯ ಜ್ಞಾನ ಎರಡಕ್ಕೂ ಉಪಾದಾನ ಕಾರಣ ಅಂತರವಿದ್ಯೆಯೇ ಆಗಿದೆ. ಅಂತರವಿದ್ಯೆ ಸಾಕ್ಷಿಯ ಆಶ್ರಯದಲ್ಲಿರುತ್ತದೆ. ಅಂತರವಿದ್ಯೆ ಸಾಕ್ಷಿಯ ಆಶ್ರಯದಲ್ಲಿರುತ್ತದೆ ಅಂತ ಹೇಳಿ ಈ ರೀತಿ ತಿಳ್ಕೊಂಡು ಇದು ಏನಾಯ್ತಪ್ಪ ಅಂದ್ರೆ 134ನೇ ವಿಷಯಾಂಕ ಸಮಾಪ್ತಿಯಾಗ್ತದ. ಅವಿದ್ಯೆಯ ಪರಿಣಾಮ ಸರಿಯಾಗಿ ತಿಳ್ಕೊಂಡಿರಿ ಅನ್ಕೋತೀನಿ ನಾನು. ಏನ್ ಮಾಡ್ಬೇಕೀಗ? ಬಾಗ್ಲ ಮುಚ್ಚೋದು ಒಂದು ಏನ್ ಮಾಡ್ಬೇಕು? ಒಂದೊಂದು ವಿಷಯಾಂಕ ಮುಗಿಸೀನಿ ಅಂತ ಹೇಳಿದ ಕೂಡಲೇ ನೀವೇನ್ ಮಾಡ್ಬೇಕು? ಈ 134ನೇ ವಿಷಯಾಂಕ ಮುಗೀತು ಅಂತ ಹೇಳಿದ್ಮೇಲೆ ನೀವೇನ್ ಮಾಡ್ಬೇಕು? ಮತ್ತೆ ಕಾರಣವಾದಂತ ಎರಡು ಜ್ಞಾನ ಯಾವ ರೀತಿ ಇರುತ್ತೆ ಅನ್ನೋದು ತಿಳಿದುಕೊಳ್ಬೇಕು. ನಾವು ಅನುಭವಿಸ್ಬೇಕು. ಈಗ ಒಬ್ಬವ ಸುಣ್ಣ ಹಚ್ತವ, ಬಣ್ಣ ಹಚ್ತವ ಬಂದಿರ್ತಾನ, ಇಲ್ಲ ಮನ್ಯಾಗ ಕೆಲಸ ಮಾಡಕ ಕೆಲಸದವ್ರಿಗೆ ಕೆಲಸ ಹಚ್ಚಿರ್ತೀರಿ. ಏನ್ ಅವನ್ ಮುಂದೆ ಕುಂದಿರ್ತೀರ? ನಿಮ್ ಕೆಲಸ ನೀವ್ ಮಾಡ್ತಿರ್ತೀರಿ, ಅವನ್ ಕೆಲಸ ಅವ್ನ್ ಮಾಡ್ತಿರ್ತಾನ. ನೀವ್ ಹೇಳಿದ್ದೆಲ್ಲ ಕೆಲಸ ಮುಗಿದ್ಮೇಲೆ ಆಯ್ತು ನೋಡ್ರಿ ಕೆಲಸ ಅಂತ ನಾವಲ್ಲ ಸಂಜೆಗ್ ಬಂದು ಅವ ಆಯ್ತು ನೋಡ್ರಿ ಕೆಲಸನೂ ಆಯ್ತು ತಗೊಂಡ್ ಹೋಗಪ್ಪ ರೊಕ್ಕ ಹಚ್ಚಿ ಕೊಟ್ಬಿಡ್ತೀರೇನು? ಅವ ಏನ್ ಕೆಲಸ ಮಾಡಿ ಹೋಗಿ ನೋಡ್ತೀರ ಇಲ್ಲ? ನೋಡಿ ಎಲ್ಲಾರ ಬಿಟ್ಟಾನ ಏನೋ, ಏನಾರ ಇಂಪರ್ಫೆಕ್ಷನ್ಸ್ ಅದಾವೇನೋ, ಏನಾರ ಅಪೂರ್ಣ ಆಗ್ಯವೋ, ಏನಾರ ದೋಷ ಆಗ್ಯವೋ ಅಂತ ಚೆಕ್ ಮಾಡ್ಕೋತೀರಾ ಇಲ್ಲ? ಅದಕ್ಕೇನ್ ಮಾಡ್ಬೇಕು? ಈಗ ಸುಮಾರು ಒಂದು ವಾರದಿಂದ ಈ ಅವಿದ್ಯೆ ಪರಿಣಾಮದ ಪಾಠ ಏನ್ ಕೇಳಿರಲ್ಲ, ಈಗ ಏನ್ ಮಾಡ್ಬೇಕು ನೀವು? ಇದು ಮುಗೀತು ಅಂತ ನಾನು ಹೇಳಿದ ಕೂಡಲೇ ನೀವೇನ್ ಮಾಡ್ಬೇಕು? ಈಗ ಪುಸ್ತಕನಾಗ ತಗೊಂಡು ಓದ್ಬೇಕು. ವಿಚಾರ ಸಾಗರ ಪುಸ್ತಕ ಹೋಗಿ 134ನೇದು ವಿಷಯಾಂಕ ಸಂಪೂರ್ಣ ದೋಹದ ಅರ್ಥ, ಅದರ ಟೀಕೆ ಟಿಪ್ಪಣಿ ಏನೇನದವ ಎಲ್ಲ ಮತ್ತೊಂದ್ಸಾರಿ ಓದ್ಕೋಬೇಕು. ಹೌದಾ ಇಲ್ಲ? ಚೆಕ್ ಮಾಡ್ಕೋಬೇಕು. ಈ ಮಾತ್ರ ಯಾವ್ದಾರ ಶಬ್ದ ಬಿಟ್ಟಾನ ಏನೋ, ಯಾವ್ದಾರ ವಾಕ್ಯ ಬಿಟ್ಟಾನೋ ಏನೋ,
ಎಲ್ಲರ ಕೈ ಕೊಟ್ಟನೇನ ಮೋಸ ಮಾಡ್ಯಾನೇನ ಅಂತ ಚೆಕ್ ಮಾಡ್ಕೋಬೇಕು. ಎಲ್ಲರ ಒಂದು ಶಬ್ದ ಬಿಟ್ಟಿದ್ರೆ, ಒಂದು ವಾಕ್ಯ ಬಿಟ್ಟಿದ್ರೆ, ಏನಾರ ಒಂದು ಅರ್ಥ ಬಿಟ್ಟಿದ್ರೆ ಮತ್ತ ಅದು ಓದ್ಕೊಳ್ಳೋದ್ರಾಗ ನಿಮಗ್ ಈಗಾಗಲೇ ಅರ್ಥ ಆಗ್ಯದ. ಈ ಅರ್ಥ ಆದ್ಮೇಲೆ ಓದ್ಕೊಳ್ಳೋದಕ್ಕ, ಅರ್ಥ ಆಗ್ಲಾರ್ದೆ ಓದ್ಕೊಳ್ಳೋದಕ್ಕ ಬಹಳ ವ್ಯತ್ಯಾಸ ಇರ್ತದ. ಮತ್ತೆ ನಿಮ್ಗೇನಾಗ್ತದ, ಇದು ಅಲ್ಲದೆ ಮತ್ತೆ ಮೂರನೇದು ಮತ್ತೊಂದು ಐಡಿಯಾ ಬರ್ತದ ನಿಮಗೆ. ಈ ಐಡಿಯಾ ಹೆಂಗದ ಅಂತೇಳಿ ಮತ್ತೆ ನಿಮ್ಮದೇ ಆದ ಒಂದು ಸಂಶೋಧನೆ ಇರ್ತದ ಅದ್ರೊಳಗೆ ಇನ್ವಾಲ್ವ್ ಆದ್ರೆ ಇವೆಲ್ಲ ಆಗ್ತಿರ್ತಾವ. ಹೀಗಾಗಿ 134ನೇ ವಿಷಯಾಂಕ ಸಂಪೂರ್ಣ ಮಾಡಿವಿ. ಇವತ್ತು ನಿಮ್ ಕೆಲಸ ಏನಪ್ಪಾ ಅಂದ್ರೆ ಏನಾರ ಬಿಟ್ಟಾರೇನು ಈ 134ನೇ ವಿಷಯಾಂಕದಾಗ. ಇದೇ ರೀತಿ ಹಿಂದೆ ಪ್ರತಿ ಸಲ ಮುಗಿದ ಕೂಡಲೇ ಆ ವಿಷಯ ತಗೊಂಡು, ಆ ಬುಕ್ ತಗೊಂಡು ಎಲ್ಲರ ಬಲ್ಲಿ ಬುಕ್ ಅದಾವ. 15 ನಿಮಿಷ 20 ನಿಮಿಷ ಮುಗಿತಾವ ನೀವು ಓದೋದು ಬರೆಯೋದು ಎಲ್ಲ. ಅದ್ರ ಹೌದಿಲ್ಲ, ಸ್ವಲ್ಪ ಇರ್ತದ ವಿಷಯ, ಏನ್ ಬಹಳ ಇರಂಗಿಲ್ಲ. ನಾನು ಹೇಳಿದ್ 8 ದಿವಸ ಹೇಳಿರ್ತೀನಿ. ನಿಮ್ಗಲ್ಲಿ ಬುಕ್ನಾಗ ಓದ್ಲಕ್ಕ ಎಷ್ಟೊತ್ತಿರ್ತದೆ? 10 ರಿಂದ 15 ನಿಮಿಷನಾಗ ಒಂದು ದೋಹ, ಅದರ ಅರ್ಥ, ಅದರ ಟೀಕೆ, ಅದರ ಟಿಪ್ಪಣಿಗಳು ಇರ್ತಾವ, ಓದ್ಕೊಂಡ್ಬಿಡ್ತೀರಿ. ಅದ್ರೊಳಗೆ ಏನಾರ ಬಿಟ್ಟಿತ್ತು ಅಂತಂದ್ರೆ ಸಂಶಯಗಳು ಕೇಳಬೇಕು. ಬುಕ್ ಎಲ್ಲಾ ಸಂಶಯಗಳ ಪರಿಹಾರ ಮಾಡಂಗಿಲ್ಲ. ನಿಮಗ್ ಬಂದ ಸಂಶಯಗಳು ಕೇಳಬೇಕು. ಹೀಗಾಗಿ ಅತ್ಯಂತ ಮಹತ್ವದ್ದು ಅನಿರ್ವಚನೀಯ ಸಿದ್ಧಾಂತದ ಪೈಕಿ ಏನದ ಅವಿದ್ಯೆಯ ಪರಿಣಾಮ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಇದು 134ನೇ ವಿಷಯಾಂಕದಾಗ ಅವಿದ್ಯೆಯ ಪರಿಣಾಮ ಹೇಳರ. ಇನ್ನು ಮುಂದ ಎದರದು ಚೇತನದ ವಿವರ್ತ, ಬ್ರಹ್ಮದ ವಿವರ್ತ ಹೆಂಗ್ ಕೆಲಸ ಮಾಡ್ತದದು ಅನ್ನೋದು ಮುಂದಿನ ವಿಷಯಾಂಕಗಳಲ್ಲಿ ಹೇಳೋರಾಗ್ಯಾರ. ಅದನ್ನ ಮತ್ತೆ ಮುಂದಿನ ದಿನಗಳಲ್ಲಿ ಹೇಳೋಣ. ಈ ಅವಿದ್ಯೆ ಹೆಂಗ್ ಕೆಲಸ ಮಾಡ್ತದ ಅನ್ನೋದು ಆ ಬುಕ್ಕಿನಾಗ ಇದ್ದದಕ್ಕಿಂತ ಬಹಳ ಡಿಟೇಲ್ ಆಗಿ ಹೇಳಿನಿ, ಎಲ್ಲ ಹೇಳಿನಿ. ಇನ್ನ ಡಿಟೇಲ್ ಬೇಕಂದ್ರೆ ಹೇಳ್ತೀನಿ. ಮತ್ತೇನ್ ಮಾಡ್ಬೇಕು, ಈ ಕೇಳಿದಷ್ಟೇ ನಿಮ್ಗೆ ಅರ್ಥ ಆಗ್ಯೋದಿಲ್ಲ, ನಿಮ್ಮದ್ ನೀವು ಚೆಕ್ ಮಾಡ್ಬೇಕು. ಒಂದೇ ದಿನ ಎಲ್ಲ ಹೇಳಕ್ ಬರ್ತದ ನನಗ, ಆದ್ರೆ ತಿಳಿಬೇಕಲ್ಲ, ನಿಮಗ್ ತಿಳಿಬೇಕಲ್ಲ. ಒಂದ ಕಲ್ಪಿ ಗಾತ್ರ ಮಾಡಿಬಿಟ್ರೆ ಹೆಂಗ? ನಿಧಾನವಾಗಿ ತಗೊಂಡು ಬಂದು ಹೇಳಿದ್ದಕ್ಕೆ ನಿಮ್ಗೆಲ್ಲ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಅವಿದ್ಯೆ ಅಂದ್ರೆ ಏನಿಲ್ಲ, ಅವಿದ್ಯೆ ಅಂದ್ರೆ ಏನೇನು ಇಲ್ಲ, ಗೊತ್ತಿಲ್ಲದಿರುವಿಕೆ. ಯಾವನೋ ಒಬ್ಬ ಹೊಸ ವ್ಯಕ್ತಿ ಬಂದ, ಅವನ ಬಗ್ಗೆ ಏನು ಗೊತ್ತಿಲ್ಲ. ಒಬ್ಬ ಆಫೀಸರ್ ಬಂದ, ಅವನ ಬಗ್ಗೆ ಏನು ಗೊತ್ತಿಲ್ಲ. ಅವನ್ ಸ್ಟ್ರಿಕ್ಟ್ ಅದನೋ, ಡೀಲ ಅದನೋ, ರೊಕ್ಕ ತಿಂತಾನೋ, ಒಳ್ಳೆ ಜನರಿಗೆ ಪರೋಪಕಾರ ಮಾಡ್ತಾನೋ, ಇದು ಗೊತ್ತಿಲ್ಲ. ಯಾರೋ ಒಬ್ರು ದೂರಲಿಂತ ಬರ್ಲಕತ್ತಾರ, ಯಾರು ಬರ್ಲಕತ್ತಾರ ಗೊತ್ತಿಲ್ಲ. ಗೊತ್ತಿಲ್ಲದೇನದ ಅದೇ ಅವಿದ್ಯೆ, ಮತ್ತಿನ್ನೇನಿಲ್ಲ. ಅವ್ರದ್ದು ಅವಿದ್ಯೆ ಹಿಂಗ ಸಮೀಪ ಬಂದ ಕೂಡ್ಲೇನೆ ಅವ್ರ ಹೆಣ್ಣು ಗಂಡು, ಅವ್ರು ಯಾರು ನಿಮ್ಮ ಊರವರು, ಬೇರೆ ಊರವರು, ಅವ್ರ ನಾಮ ರೂಪ ಎಲ್ಲ ಗೊತ್ತಾಯ್ತಂತಂದ್ರ ಅವ್ರು ಯಾರೋ ಏನೋ ಅನ್ನೋದು ಅವಿದ್ಯೆ ಇರ್ತದೆ ಏನಲ್ಲಿ. ಅವಾಗ ಅವ್ರ ಮೇಲಿನ ಪ್ರಶ್ನೆ ಡೌಟ್ ಏನಿರುತ್ತೆ ಎಲ್ಲ ಹೋಗ್ಬಿಟ್ಟಿರ್ತದೆ. ಈಗ ಅವಿದ್ಯೆನೆ ಏನಾಗಿ ಕುಂತಿರ್ತದ ಅಲ್ಲಿ. ಯಾರೋ ಈಗ ನೋಡ್ರಿ, ಗಂಡ್ಮಕ್ಳು ಹೆಣ್ಮಕ್ಳು ಉಟ್ಗಳ ಬಟ್ಟೆಗಳು ಬೇರೆ ಬೇರೆ ಅನ್ನಂಗ್ ಇಲ್ಲ. ಇಲ್ಲೀಗ ಗಂಡ್ಮಕ್ಳ ಬಟ್ಟೆಗತ್ಲೆ ಹೆಣ್ಮಕ್ಳು ಇರ್ತಾರೆ, ಹೆಣ್ಮಕ್ಳ ಬಟ್ಟೆಗತ್ಲೆ ಗಂಡ್ಮಕ್ಳು ಇರ್ತಾರೆ. ಹೆಣ್ಮಕ್ಳಿಗತ್ಲೆ ಬಣ್ಣ ಬಣ್ಣದ ಬಟ್ಟೆ ಗಂಡ್ಮಕ್ಳು ಹಾಕತ್ತಾರ, ಗಂಡ್ಮಕ್ಳಿಗತ್ಲೆ ಬಿಳಿ ಕರಿ ಅವ್ ಏನಿರ್ತಾವ ಸ್ಟ್ಯಾಂಡರ್ಡ್ ಕಲರ್ಗಳು ಅವ್ರು ಹಾಕತ್ತಾರ. ಹೀಗಾಗಿ ಊರ್ಲಿಂತ ಒಂದು ವ್ಯಕ್ತಿ ಬಣ್ಣ ಬಣ್ಣದ ಒಂದೇನೋ ಹಾಕೊಂಡು ಬರೋ ಟೈಮ್ನಾಗ ಅದು ಹೆಣ್ಣೇ ಬರ್ಲಕತ್ತದ ಅಂತ ನಿಮ್ಗೆ ಅನಿಸಿತು ಅಂತಂದ್ರ ಅದು ಹೆಣ್ಣು ಎದರ್ಲಿಂತ ಆಗ್ಯದದು? ಅದು ಹೆಣ್ಣದೋ ಗಂಡದ ಹೆಣ್ಣು ಸೃಷ್ಟಿ ಆಯ್ತಾರೆ, ಎದರ್ಲಿಂತ ಆಗ್ಯದ ಹೆಣ್ಣು? ನಿಮ್ಮ ಅವಿದ್ಯೆನೇ ಹೆಣ್ಣಿನ ರೂಪ ಆಗಿ ತಾಳದಲ್ಲಿ. ಮತ್ತ ಅದ್ರ ಬಗ್ಗೆ ಜ್ಞಾನ ಬೇರೆ. ಆ ಹೆಣ್ಣಿನ ಬಗ್ಗೆ ಏನಿರ್ಬೋದು, ಯಾರಿರ್ಬೋದು, ಹೆಂಗಿರ್ಬೋದು, ಅದ್ರ ಬಗ್ಗೆ ತಿಳುವಳಿಕೆ ಪಡ್ಕೊಳ್ಳೋದು ಅದನ್ನು ಅವಿದ್ಯೆನೆ. ಈ ರೀತಿ ಎಲ್ಲ ತಿಳ್ಕೊಂಡಿರಿ. ಎಂಜಾಯ್ಮೆಂಟ್, ಖುಷಿ ಅನ್ನುತ್ತಾ, ಏನ್ ಬೇಸರ ಅನ್ನುತ್ತಾ, ಏನ್ ತೆಲಿಗಾನ್ ಅನ್ನುತ್ತಾ? ಅವಿದ್ಯೆ ಅನ್ನೋದು ಮತ್ತೆ ಅವಿದ್ಯೆ ಅಂದ್ರೆ
ಆಗ್ತದೆ ಒಂದು ಕಲಿತ 25 ವರ್ಷ ಮಗನ ಹಾಡೋದು ಬೆಳೆಸಿರ್ತೀರಿ, ಅವನ್ ಮದಿ ಮಾಡಿದ್ರೆ ಮುಂದೆ ಹೆಂಗಿರ್ತಾನೋ ಗೊತ್ತಿಲ್ಲ. ಅವಿದ್ಯೆ ಹೌದಾ ಇಲ್ಲ, ಮುಂದೆ ಏನಾಗ್ತಾನೋ ಗೊತ್ತಿಲ್ಲ. ಒಂದ್ ವೇಳೆ ನಮ್ಮ ಪ್ರಕಾರ ಬದುಕಲಿಲ್ಲ ಅಂದ್ರ ಅವನ ಪ್ರಕಾರ ಬದುಕ್ತಾ ಇರ್ತಾನೆ, ನಮಗ್ ಬೇಜಾರಾಗುವಂತ. ಅದೇ ಮತ್ತೆ ಅವಿದ್ಯೆ. ಯಾಕಂದ್ರೆ ನನ್ನ ಮಗ ಅನ್ನೋದೊಂದು ಅದಲ್ಲ ಅಲ್ಲಿ, ಅದು ಅವಿದ್ಯೆನೇ. ಅದು ನನ್ನ ಮಗ, ನಾನು, ನನ್ನದು, ನನ್ನಿಂದ ನನಗಾಗಿ ಅನ್ನೋದು ಇದು ಅವಿದ್ಯೆ. ಅಹಂ ಬ್ರಹ್ಮ, ನಾನು ಬ್ರಹ್ಮನೇನೆ. ಅವ ಏನ್ ಮಾಡ್ಲಕ್ ಬಿಟ್ಟು ಬಂದನ, ಮಾಡ್ಲಿ ಬಿಡು, ಹೆಂಗ್ ಮಾತಾಡ್ಬೇಕಂತ ಮಾತಾಡ್ಲಿ ಬಿಡು, ಏನ್ ಮಾಡ್ಬೇಕು, ಹಿಂಗ್ ಮಾಡೋದು ಒಳ್ಳೇದು, ಹಿಂಗ್ ಮಾಡಿದ್ರೆ ಕೆಟ್ಟ ಜಾಗ ಹೇಳ್ಬೋದು ಅಷ್ಟೇ ಹೊರತು ಅವನಿಗೆ ನಮ್ಮ ವಿಚಾರದಂಗ ನಡೆಸೋದು, ಹಿಂಗೆ ನಡಿಬೇಕನ್ನೋದು ಅದು ಅವಿದ್ಯೆ. ನಮಗೆ ಮಾರ್ಗದರ್ಶನ ಮಾಡ್ಬೋದು, ಆದ್ರೆ ಮಾರ್ಗದ ಮೇಲೆ ಅವನಿಗೆ ಪಥಸಂಚಲನ ಮಾಡ್ಸೋದು ನಮ್ ಕಡೆಯಿಂದ ಆಗಲ್ಲ. ಅವ ತಾನು ಏನ್ ಮಾಡ್ಬೇಕು ಅದೇ ಮಾಡ್ಲಕ್ ಬಂದಿರ್ತಾನೆ, ಅದೇ ಮಾಡ್ತಾನ. ಎಲ್ಲ ಅವಿದ್ಯೆನೇ. ಗೊತ್ತಿಲ್ಲ. ಮದುವೆ ಮಾಡೋ ಟೈಮ್ನೊಳಗ ಹುಡುಗಿ ಕೊಡ್ತೀವಿ ಅಂತ ಅಂದ್ಮೇಲ ಅವಾಗ ಏನ್ ಮಾಡ್ಯಾನ, ಏನ್ ನೌಕರಿ ಮಾಡ್ಯಾನ, ಏನ್ ಆಸ್ತಿ ಅದ ಎಲ್ಲ ಬಿಟ್ಟು ಯಾಕೆ ನೋಡ್ತಾರ ಅಂತಂದ್ರ ಗಂಡನ್ ಮಾಡ್ಕೊಂಡ್ಮೇಲೆ ಮುಂದೆ ಹಣೆ ಬರ ಏನೇನ್ ಆಗ್ತದೇನೋ, ಹೆಂಗ್ ಪ್ರಸಂಗಗಳು ಬಂದ್ಮೇಲೆ ಆಕಿಗೆ ಬದುಕ್ಲಕ್ ಏನೇನ್ ಅನುಕೂಲ ಅದಾವ, ಏನೇನಿಲ್ಲ, ಯಾವ್ದು ಗೊತ್ತಿಲ್ಲದಕ್ಕೆ ಅವಿದ್ಯೆನೇ ಇಷ್ಟೆಲ್ಲ ಚೆಕ್ ಮಾಡ್ಲಕ್ಕಾಗ್ತದೆ, ಪ್ಲಾನ್ ಮಾಡ್ಲಕ್ಕಾಗ್ತದೆ. ಅವಿದ್ಯೆ ಭಯ ಹುಟ್ಟಿಸ್ತದ, ಅವಿದ್ಯೆ ದುಃಖ ಉಂಟು ಮಾಡ್ತದ, ಅವಿದ್ಯೆ ಭಯ ಹುಟ್ಟಿಸ್ತದ, ಅವಿದ್ಯೆ ಸುಖದ ಭ್ರಮೆ ತೋರಿಸ್ತದ. ಇಲಿಗಳಿಗೆ ಮಿರ್ಚಿ ಬಜ್ಜಿ ಇಟ್ಟಂಗೆ ಇರ್ತದ ಅವಿದ್ಯೆ. ಆ ಮಿರ್ಚಿ ಬಜ್ಜಿ ತಿಂದು ಇಲಿಗೆ ಗೊತ್ತದ ಅದೇನ್ ಪರಿಸ್ಥಿತಿ ಅಂತ. ಸುಖದ ಭ್ರಮೆ ತೋರಿಸ್ತದ. ಇನ್ನೆಲ್ಲ ಇದೆ ಕತೆ. ಓಕೆ, ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಇವೇ ವಯಸ್ಸಾದ್ಮೇಲೆ ನಮ್ ಶಕ್ತಿ ಕಡಿಮೆ ಆದ್ಮೇಲೆ ನಮ್ ಪರಿಸ್ಥಿತಿ ಏನಿರ್ತದೋ ಏನೋ ಅನ್ನೋದು ರೊಕ್ಕ ಜಮಾಯಿಸಿ ಬ್ಯಾಂಕ್ನಾಗ. ರೊಕ್ಕ ಕೊಟ್ರೆ ಯಾರೇ ಕೆಲಸ ಮಾಡ್ತಾರೆ, ಮನೆಯವ್ರು ಮಾಡ್ಲಿಲ್ಲ ಅಂದ್ರ ಅಂತೇಳಿ ರೊಕ್ಕ ಕೊಟ್ರೆ ಎಲ್ಲರೂ ರೊಕ್ಕ ತಗೋತಾರ. ನಿಮ್ ಕೆಲಸ ಮಾಡ್ತಾರ ಅಂದ್ರೆ ಏನ್ ಗ್ಯಾರಂಟಿ ಇಲ್ಲ. ನೀವ್ ಏನ್ ಕೊಡ್ತೀರಿ ಎಲ್ಲ ತಗೋತಾರ. ರೊಕ್ಕ ತಗೊಂಡವ್ರೆಲ್ಲ ನಿಮ್ ಕೆಲಸ ಮಾಡ್ತಾರತ್ತ ಏನ್ ಗ್ಯಾರಂಟಿ ಇಲ್ಲ. ಹಿಂಗಿರ್ತಾವ. ಅದಕ್ಕೆ ರೊಕ್ಕ ರೂಪಾಯಿ ಎಲ್ಲದಕ್ಕಿಂತ ದೊಡ್ಡ ರಕ್ಷಣೆ ಬ್ರಹ್ಮನ ರಕ್ಷಣೆ. ಹಿಂದೆ ನೋಡಪ್ಪ ರಕ್ಷಣೆ. ಈ ಎಲ್ಲದರಿಂದ ರಕ್ಷಿಸ್ಬೇಕೇನೆ ಅಂದ್ರೆ ಸಾಧ್ಯ ಇಲ್ಲ. ನೀ ರಕ್ಷಣೆ ಮಾಡಿದ್ರೆ ರಕ್ಷಣೆ ಆಗ್ತದ. ಅವಂದೇ ಒರಿಜಿನಲ್ ರಕ್ಷಣೆ. ಉಳಿದವ್ರಿಗೆ ಯಾರದ ರಕ್ಷಣೆಗಳು ಯಾವ ನಿಜವಾದ ರಕ್ಷಣೆಗಳು ಅಲ್ಲವೇ ಅಲ್ಲವು. ಓಕೆ, ಮುಂದೇನ್ ಮಾಡ್ತೀರಿ ಮಾತು? ಮಲ್ಲಪ್ಪನ ಹುಲ್ಲೂರು ನೀವು ಮ್ಯೂಟ್ ಮಾಡ್ಕೊರಿ.
ಕೂಡ ವಿಷಯವನ್ನು ನಮಗೆಲ್ಲ ಅಭಿನಂದನೆಗಳು. ಕೊನೆಯದಾಗಿ ಯಾರಾದ್ರೂ ಮತ್ತೆ ಇದು ಹೇಳ್ತಾರೆ ಗುರುಗಳ, ನೀವು ಇದು ಪ್ರಕಾಶ್ ಮೆಲುಕು ಕಾರ್ಯಕ್ರಮ ಹುಡುಕೇರಿ ಅಂತ ಹೇಳ್ತಾರೆ ಪ್ರಕಾಶ್ ಹುಡುಕೇರಿ ಅವರು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಯಂ ದ್ವಂದ್ವಾತೀತಂ ಗಗನ ಸದೃಶ್ಯಂ ತತ್ವಮಸ್ಯಾದಿ ಲಕ್ಷಣಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದೇ ಸಾಕ್ಷೀಭೂತಂ ಭಾವಾತೀತಂ ಗಗನ ಸದೃಶ್ಯಂ